ಮೊನ್ನೆ ನಡೆದ ಈದ್ ಮಿಲಾದ್ ಹಬ್ಬದ ಬಗ್ಗೆ ಈ ಸರ್ಕಾರ ದರಿದ್ರ ಸರ್ಕಾರ ಬಂದ ಮೇಲೆ ಒಂದು ಸಮಾಜನ ಓಲೈಕೆ ಮಾಡೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಮ್ಮ ಮುಸ್ಲಿಂ ಬಾಂಧವರು ಯಾಕೆ ಈ ರೀತಿ ಹಿರಿಯರು ಅವರಲ್ಲಿ ಪೂಜ್ಯರದಾರ ಅವರೆಲ್ಲರೂ ಯಾರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಆ ಯಂಗ್ಸ್ಟರ್ಗಳು ಮುಸಲ್ಮಾನ್ ಯಂಗ್ಸ್ಟರ್ಗಳು ದಾರಿ ತಪ್ತಾರ. ಇಲ್ಲಿ ನಮ್ಮಲ್ಲಿ ತಪ್ಪ್ಯಾರ ಇಲ್ಲ ನಂಗಿಲ್ಲ. ಇಂದೋರ್ನ ಸಲ್ಮಾನ್ ಲಾಲಾ ಅಂತೇಳಿ ಗ್ಯಾಂಗ್ಸ್ಟರ್ ಅವನ್ ಫೋಟೋ ಪ್ರದರ್ಶಿಸಿದ್ರು. ಇಲ್ಲಿ ಡಿಪಾರ್ಟ್ಮೆಂಟ್ ದವ್ರಿಗೆ ಒಬ್ಬರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ. ವಿಡಿಯೋ ಅದಾವ, ಫೋಟೋ ಅದಾವ, ಅದ್ರಾಗ ಅವರು ಅದಾರ ಡಿಪಾರ್ಟ್ಮೆಂಟ್ ದವ್ರು. ಯಾಕೆ ಅದ್ರ ಬಗ್ಗೆ ಕೇಸ್ ಆಗ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ. 15 ನಿಮಿಷ ಪೊಲೀಸ್ ಹಟಾವತ್ ತಮ್ಗೆಲ್ಲ ಗುರ್ತದ. ಅದ್ರ ಬಗ್ಗೆನು ಕೇಸ್ ಮಾಡ್ಯಾರ FIR. ಆದ್ರೆ 2 ದಿವಸ ಮೇಲೆ 5ನೇ ತಾರೀಕು ಆದ್ರೆ 7ನೇ ತಾರೀಕು ಮಾಡಿದ್ರು. 196 ಇದನ್ನ ಹಾಕ್ಯಾರ BNSS ಇದರ ಅಡಿಯಲ್ಲಿ. ನನಗನ್ಸುತ್ತೆ 335 155 ಹಾಕ್ಬೇಕಿತ್ತು. ಯಾಕೆ ಹಾಕ್ಬೇಕಾಗಿತ್ತಂದ್ರೆ ಫೆಲಿಸ್ಟೇಷನ್ ಫ್ಲಾಗ್ ಅನ್ನು ಇವ್ರು ಪ್ರದರ್ಶಿಸಿದ್ರು. ಅದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ. ಯಾಕಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಈ ಸರ್ಕಾರದ ಕೈಗೊಂಬೆ ಆಗಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡತ್ತದ. ಅದೇ ನಮ್ಮ ಗಣಪತಿಗೆ ಅದು ಪರ್ಮಿಷನ್ ಇದು ಪರ್ಮಿಷನ್ ಕೇಳ್ತದ. ಅವ್ರು 9 ಕಡೆ DJ ಹಚ್ಚಿದ್ರು ಯಾರು ಏನು ಪ್ರಶ್ನೆ ಕೇಳಲಿಲ್ಲ. ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಪ್ರಶ್ನೆ ಕೇಳ್ತೀನ ಅಂತೇಳಿ ಕೇಳ್ತಾ ಇದ್ರು. ಆಮೇಲೆ ಯಾರು ಅದನ್ನೆಲ್ಲ ಮಾಡ್ಯಾರಲ್ಲ, ಯಾರು ಇದು ಉನ್ ಮಿಲ್ ಅಂತೇಳಿ ಇವರು ಆಚರಣೆ ಮಾಡ್ತಾರೆ. ಈದ್ ಮಿಲಾದ್ನ ಇದು ಎದಕ್ ಮಾಡ್ತಾರ? ಮೊಹಮ್ಮದ್ ಪೈಗಂಬರರ ಹುಟ್ಟು ಹಬ್ಬಕ್ಕೆ ಶಾಂತಿ ದೂತರವ್ರು. ಇಲ್ಲಿದು ಈಗಿನ ಹುಡುಗರು ಏನ್ ಮಾಡತ್ತಾರ? ಗಣಪತಿ ಮೇಲೆ ಉಗೋದು, ಕಲ್ಲು ಒಗೆಯೋದು. ಇವ್ರು ಶಾಂತಿ ದೂತರ. ಅಲ್ಲಿ ಇನ್ನೂ ಒಂದು ಫ್ಲಾಗ್ ಹಾರಿಸಿದ್ರು. ಹಸಿರು ಫ್ಲಾಗ್ ಇತ್ತು, ಅದಕ್ಕೆ ಖಡ್ಗ ಇತ್ತು. ಅದರ ಅರ್ಥ ಯಾರು ಕಾಫಿರ್ಗಳಿಗೆ ಹೊಡಿಯಲಿ ಅಂತ. ಯಾರು ಕಾಫಿರು? ಯಾಕೆ ಆ ಸಮಾಜದ ಹಿರಿಯರೆಲ್ಲರೂ ಮಾತಾಡೋಲಾಗ್ಯಾರ? ಅದಕ್ಕೆ ತಮ್ಮ ಮುಖಾಂತರ ಈ ಪ್ರಶ್ನೆಗಳನ್ನ ಕೇಳಿದೀನಿ. ಈ ಸರ್ಕಾರದ ಧೋರಣೆನು ತುಘಲಕ್ ಸರ್ಕಾರ ಧೋರಣೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಬಿಜಾಪುರದಲ್ಲೂ ಕೂಡ ಡಿಜೆಗಳು ಸಾಕಷ್ಟು ಬ್ಯಾನ್ ಇದ್ರೂ ಕೂಡ ಡಿಜೆಗಳು ಪರ್ಮಿಷನ್ ತಗೊಳ್ಳಾರ್ದೇನೆ ಒಂದು ಜೀವ ಕಳ್ಕೊಂಡು ಅದರ ಬಗ್ಗೆ ಏನು ಹೇಳ್ತೀವಿ ಸರ್? ಡಿಜೆಗಳು ಹಚ್ಚೋದು ಸುಪ್ರೀಂ ಕೋರ್ಟ್ ಆದೇಶನೇ ಅದ. ಬ್ಯಾನ್ ಮಾಡಿದ್ದಾರೆ. ಶಿವಾಜಿ ಅನ್ನೋ ಹುಡುಗ ಶುಭಮ್ ಅಂತ ಹೇಳಿ ಬಡ ಹುಡುಗ ಮ್ಯಾಲ್ ನಿಂತಿದ್ದ. ಇನ್ನು ವಾಯರ್ ಅಡ್ಡ ಬಂದು ಸರ್ಸಾಕ್ ಹೋಗಿ ಮೃತಪಟ್ಟ. ದುರ್ದೈವದ ಸಂಗತಿ. ಅದ್ರ ಜೊತೆ ಇನ್ನೊಂದು ನಾವು ಖಂಡಿಸ್ಬೇಕಾಗ್ತದೆ ರಾಜ್ಯ ಸರ್ಕಾರ ಕೂಡ. ಯಾಕಂದ್ರೆ ಈ ಉಚಿತ ಗ್ಯಾರಂಟಿ ಒಳಗೆ ಈ ಅಲ್ಲಿ DJ ಹಾದು ಹೋಗೋದು ಗೊತ್ತಿದ್ದು ಕೂಡ ಅದ್ರ ಎತ್ತರು ಹಗಲು ಅಥವಾ ಮ್ಯಾಲೆ ಕೋಟಿಂಗ್ ಹೋಗ್ತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಬೇಕಾಗಿತ್ತು ಸರ್ಕಾರ. ಇವತ್ತು ಆ ಇಲಾಖೆ ಕೂಡ ನಾವು ಹೊರಬೇಕಾಯ್ತು ಇಲಾಖೆ ಕೂಡ. ಹಂಗ ಆ ಸಂದರ್ಭದಲ್ಲಿ ಆ ಶುಭಮ್ ಅಂತಕ್ಕಂಥ ಒಬ್ಬ ಹಿಂದೂ ಯುವಕರಿಗೆ ನಮ್ಮ ಮನೆಗೆ ಹೋಗಿ ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿಲ್ಲ ಬಿಜಾಪುರ ಜಿಲ್ಲಾ ಟೀಮ್ ಹೋಗಿ ಅವರಿಗೆ ಸಾಂತ್ವನ ಹೇಳುವ ಮೂಲಕ ಅವರ ಜೊತೆ ಭಾರತೀಯ ಜನತಾ ಪಕ್ಷ ಎಲ್ಲ ತನುಮನ ದನದಲ್ಲಿ ಇರ್ತಕ್ಕಂಥ ಒಂದು ವಿಶ್ವಾಸ ಕೊಟ್ಟು ಬಂದಿದ್ದೀವಿ. ಆದ್ರೆ ಮಗ ಸಿಗಂಗಿಲ್ಲ ಅವ್ರಿಗೆ. ಆ ಮಗ ಯುವಕರು ಅಂದ್ರೆ ಮಂಗ್ಯಾಗಿದ್ದಂಗೆ. ನಮ್ಮ ಪ್ರಶ್ನೆ ಕಾರಣೀಭೂತರು ಯಾರು ಸರ್? ಕಾರಣೀಭೂತ ಅಂದ್ರೆ ಆ ವ್ಯವಸ್ಥೆನೇ ಆಡಳಿತ ವ್ಯವಸ್ಥೆನೇ ಕಾರಣೀಭೂತ. ಪ್ರತಿ ಸಲ ಪೀಸ್ ಕಮಿಟಿ ಮೀಟಿಂಗ್ ಕರೀತಾರ, ನಾವು ಹೋಗಿರ್ತೇವೆ. ಪ್ರತಿ ಸರನು ಅವ್ರ ಅಧಿಕಾರಿಗಳಿಗೆ ಹೇಳ್ತೇವೆ, ಅವ್ರು ಕೇಳೋದಿಲ್ಲ. ಅದು ಒಳ್ಳೆ ಮೇಲೆ ನೀವು DJ ಹಾಕ್ತೀರ. ಅದನ್ನ ಬಿಟ್ಟು ಬೇರೆ ನಾನು ಉದಾಹರಣೆ ಹೋದ ಪ್ರತಿ ಸರನ ಅವ್ರ ಜೊತೆ ಹೆಸ್ಕಾಂ ಏನ್ ಕರೆಂಟ್ ಫ್ರೀ ಕೊಟ್ಟಲ್ಲ, ಹೆಸ್ಕಾಂ ಪೂರಾ ದಿವಾಳಿ ಆಗೈತಿ. ಇವತ್ತು ನಿಮ್ಮ ರೈತರ ಟ್ರಾನ್ಸ್ಫರ್ ಸುಡ್ತಾವ ಹಳ್ಳಿ ಒಳಗೆ. ಈ ಟ್ರಾನ್ಸ್ಫಾರ್ಮರ್ ತಗೊಂಡು ಏನವ್ರು ಬರ್ತಾರೆ ಸ್ಟೇಷನ್ ಬರ್ತಾರ, ಅವಾಗ ಅವತ್ತಿಂದ ತುಂಬಿಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಮೊದಲು. ನಮ್ಮ ಆ ಕಾನೂನಿ ತಾರೀಕು ಕೇಂದ್ರ ಸರ್ಕಾರ ಮಾಡಿತ್ತು. ಆದ್ರೆ ಇವತ್ತು ಏನಾಗೈತೆ ಅಂದ್ರೆ ಅವರಿಗೆ ಅವತ್ತು ತುಂಬಾಕ್ ಆಗ್ತಂತ ವಾತಾವರಣ ಕ್ರಿಯೇಟ್ ಆಗಿತ್ತು. ಅವ್ರಿಗೆ ದುಡ್ಡು ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದಾರೆ? ಇವತ್ತ ಒಂದು ಟ್ರಾನ್ಸ್ಫಾರ್ಮರ್ 20 ಕನೆಕ್ಷನ್ ಇದ್ದು ಅಂದ್ರೆ ಒಂದು 15 ಅಧಿಕೃತ ಇರ್ತಾವ, ಒಂದು 5 ಅನಧಿಕೃತ ಇರ್ತಾವ. ಸುಮ್ಮನೆ ಏನ್ ಆರೋಪ ಮಾಡೋದು? 5 ಕನೆಕ್ಷನ್ ಅವೇನು ಅನಧಿಕೃತ 1 ಲಕ್ಷ ತುಂಬಿ 2 ಲಕ್ಷ ತುಂಬಿ ಒತ್ತಾಯ ಮಾಡಿ ಈ 15 ಮಂದಿ ಡಿಪಾಸಿಟ್ ತುಂಬಿದವ್ರನ್ನು ಕೂಡ ಗೋಲ್ಡ್ ಇಡ್ಸಾಕೈತೆ. ಟ್ರಾನ್ಸ್ಫರ್ ತುಂಬಿ ಕೊಡ್ತಾ ಇಲ್ಲ. ರೈತರಿಗೆ ಬೆಳೆ ಒಣಗಿ ಹೋಗ್ತಾ ಇದೆ. ಮಳೆಗಾಲದ ನಡೆದೈತಿ. ಈ ಬೇಸಿಗೆಯಲ್ಲಿ ಇದೇ ರೀತಿ ಕಂಟಿನ್ಯೂ ಆದ್ರೆ ಇದ್ದು ಬೆಳೆ ಎಲ್ಲ ಹಾಳಾಗ್ತದೆ. ಹೆಸ್ಕಾಂ ಪರಿಸ್ಥಿತಿ ಅವ್ರು ಮಾಡ್ಬೇಕು. ನಾವು ಇಲ್ಲಿಂದ ಇಲ್ಲಿ ಮೆರವಣಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಅದಕ್ಕೆ ಈಗ ಕೇಂದ್ರ ಸರ್ಕಾರದ ನಿರ್ದೇಶನ ಇದೆ, ಜಿಲ್ಲೆಗಳನ್ನು ಅದೇ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. 3PP ಮಾದರಿಯಲ್ಲೇ ಇರಬೇಕು ಅಂತ ನಿರ್ದೇಶನ ಕೇಂದ್ರ ಸರ್ಕಾರದ ಇದೆ ಅಂತ ಕೇಂದ್ರ ಸರ್ಕಾರ
ಪರಿಪೂರ್ಣ ವಿಷಯ ಪೂರ್ಣ ನಾನು ತಿಳ್ಕೊಂಡಿಲ್ಲ. ಆದ್ರೆ ಈಗ ಆಲ್ರೆಡಿ ಪ್ರೈವೇಟ್ ವೈದ್ಯ ಕಾಲೇಜ್ ಅದಾಗ ಗಾಡಿ ಇಲ್ಲಿ ಬರೀ PPP ಮಾದರಿ ಬೇಡ, ಪರಿಪೂರ್ಣ ಪ್ರೈವೇಟ್ ಎರಡು ಕಾಲೇಜ್ ಅದಾವ, ಪ್ರೈವೇಟ್ ಅದಾವ. ಒಂದು ಸರ್ಕಾರಿ ಕಾಲೇಜ್ ಬತ್ತಂದ್ರೆ ಈ ಜಿಲ್ಲೆ ಅಥವಾ ಈ ಬಡವರಿಗೆ ಅನುಕೂಲ ಆಗ್ತೈತಿ. ಮತ್ತೆ ನೀವು PPP ಮಾಡಲ್ ಮಾಡಿದ್ರಿ ಅಂದ್ರೆ ಅದು ಬಡವರಿಗೆ ಅನ್ಯಾಯ ಮಾಡಿದಂಗನೆ. ಅದ್ರ ವಿರುದ್ಧ ಇವತ್ತು ದೊಡ್ಡ ಒಂದು ಬಿಜಾಪುರದಲ್ಲಿನೇ ಒಂದು ದೊಡ್ಡ ಸಂಘಟನೆಯಾಗಿ ಒಂದು ಶಕ್ತಿ ಹೊರಹೊಮ್ಮಿದ. ಆ ಶಕ್ತಿಗೆ ನಾನು ಕೂಡ ಜಿಲ್ಲಾಧ್ಯಕ್ಷನಾಗಿ ಸಪೋರ್ಟ್ ಕೊಡ್ತೀನಿ. ಇಲ್ಲ, PPP ಮಾದರಿ ಇರ್ಬೋದು, ಅದು ಎಲ್ಲಿ ಅನಿವಾರ್ಯದಲ್ಲಿ ಮಾಡಲಿ. ಹೆಲ್ತ್ ಮಿನಿಸ್ಟರ್ ಶಿವಾನಂದ ಪಾಟೀಲ್ ಇದ್ದಾಗ ಮೂಲ ಯೋಜನೆ ಆಗಿತ್ತದು. ಮೂಲ ಯೋಜನೆ ಒಳಗೆ ಸರ್ಕಾರ ಇತ್ತು. ಮುಂದೆ ಬೊಮ್ಮಾಯಿ ಅವ್ರ ಸರ್ಕಾರ ಬಂದ ನಂತರನೇ PPP ಅಂತ ಆಗಿರೋದು. ಏನಾಗಿ ಅದ ಈಗ ಆದದ್ದು ಅದನ್ನ ಪರಿಪೂರ್ಣ ಗೊತ್ತಿಲ್ಲ. ನಾವು ಜಿಲ್ಲಾಧ್ಯಕ್ಷನಾಗಿ ಇವತ್ತು ನಾವು ಜಿಲ್ಲೆಯವರು ಅದನ್ನ ವಿರೋಧ ಮಾಡ್ತೀವಿ. ಅಲ್ಲ, ಪ್ರತಿ ಜಿಲ್ಲೆ PPP ಇರ್ಬೇಕಂತ. ಯಾಕಂದ್ರೆ ಈಗ ನೋಡ್ರಿ, PPP ಮಾದರಿ ಎಲ್ಲಿ ಮಾಡಬೇಕು, ಎಲ್ಲಿ ಸರ್ಕಾರ ಕಾಲೇಜ್ ದವಾಖಾನೆಗಳಿಲ್ಲ, ಅಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ ಇಲ್ಲ. ಇಲ್ಲಿ ಶಿವಾನಂದ ಪಾಟೀಲ್ ಮಂತ್ರಿ ಇದ್ದಾಗ ಸಾಕಷ್ಟು ಸರ್ಕಾರ ದವಾಖಾನೆ ವ್ಯವಸ್ಥೆ ಡೆವಲಪ್ ಮಾಡಿಲ್ಲ. ಎಲ್ಲ ವ್ಯವಸ್ಥೆ ಜಿಲ್ಲಾಸ್ಪತ್ರೆಗಳನ್ನು ಬಳಕೆ ಮಾಡಿಕೊಂಡು ಖಾಸಗಿ ಸಹಭಾಗಿತ್ವವನ್ನು ಮಾಡೋದು, ಅದು ಸರ್ಕಾರಿ ಆಸ್ಪತ್ರೆ ಈಸಾಗಿ ಮಾಡೋದಲ್ಲ. ಈಗ ನೀವು ಹಲವಾರು ಆರೋಪಗಳು ಮಾಡ್ತಾರೆ. ಸರ್ಕಾರ ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ತಾರ್ಕಿಕ ಅಂತ್ಯವನ್ನ ಕಾಣೋಕೆ ಬಿಜೆಪಿ ವಿಫಲ ಆಗ್ತಾ ಇದೆ. ಯಾಕೆ ಇಲ್ಲ ವಿಫಲ ಯಾಕೆ ಸರ್? ಮನೆ ನೋಡ್ರಿ, SC/ST ಆದ ಅನ್ಯಾಯ, ತಾಂಡಾಭಿವೃದ್ಧಿ ಅನ್ಯಾಯ ಇರ್ಬೋದು, SC/ST ಆದಂತ ಅನುದಾನದಲ್ಲಿ ನಾವು ಕಚೇರಿ ಮುತ್ತಿಗೆ ಹಾಕಿ ಅರೆಸ್ಟ್ ಆಗಿದ್ದೀವಿ. ನಾವು ಹೋರಾಟಗಳು ನಮ್ಮದು ಇನ್ನು ಮುಂದೆ ನಾವು ಈಗ ಅನಿವಾರ್ಯ ಆಗಿದೆ. ಈಗ ನಮ್ಗೆ ಇಲ್ಲಿವರೆಗೆ ನೋಡಿದ್ರೆ ನಾನು ಬಂದ್ರಿ ಮುಂದೆ ಕಂಟಿನ್ಯೂಟಿ ಇಲ್ಲ, ಫಾಲೋ ಅಪ್ ಇಲ್ಲ. ಸರ್, ಈ ಸರ್ಕಾರ ಹೆಂಗಂದ್ರ ಡೈಲಿ ಒಂದೊಂದು ಕೊಡ್ತಾ ಇದೆ. ಡೈಲಿ ಒಂದು ಬೇಕತ್ತೆ, ಡೈಲಿ ಒಂದು ಹಗರಣ ಮಾಡಿ ಈ ಹಗರಣ ಮುಚ್ಚಿಡುದು ಮತ್ತೊಂದು ಹಗರಣ. ನಮ್ಗೆ ಹೋರಾಟ ಮಾಡಕ್ಕೂ ಡೈಲಿ ಒಂದು ಹಗರಣ ಬೇರೆನೆ ಸಿಗ್ತಾ ಇದೆ. ವಿಷಾಂತರ ಆಗ್ತಾ ಇದೆ. ಲಿಂಗಾಯತ್ ಸಮಾಜದ ಮುಖಂಡರುಗಳು ಮತ್ತೆ ಬಿಜೆಪಿ ನಾಯಕರು ವೀರಶೈವ ಲಿಂಗಾಯತ ನಿರ್ಧಾರ ತಗೊಂಡ್ರು. ಜಾತಿ ಗಣತಿಯಲ್ಲಿ ಹಿಂದೂ ಬರೆಸಬೇಡ್ರಿ, ವೀರಶೈವ ಲಿಂಗಾಯತ ವೀರಶೈವ ಹಿಂದೂ ಇಲ್ಲ. ಅವ್ರು ನಿರ್ಧಾರ ತಗೊಂಡಿರೋದು ಹಿಂದೂಕ್ಕೂ ವೀರಶೈವ ಲಿಂಗಾಯತಕ್ಕೂ ಸಂಬಂಧ ಇಲ್ಲ. ಹಿಂದೂನೇ ಬೇರೆ, ವೀರಶೈವ ಲಿಂಗಾಯತನೇ ಬೇರೆ. ಹಿಂದೂ ಅಂತ ಬರೆಸಲೇಬೇಡ್ರಿ ಅಂತ ನಿರ್ಣಯ ತಗೊಂಡಿರೋದು. ನಾವಲ್ಲ ಹಿಂದೂ ಅನ್ನಕ ನಾವ್ ವೀರಶೈವ ಲಿಂಗಾಯತ ಹಿಂದೂಗಳಲ್ಲ. ಇವತ್ತು ಹಿಂದಾದಲ್ಲಿ ಕುರುಬರು ಹಿಂದೂಗಳೇ, ಗಾಣಿಗಾರರು ಹಿಂದೂಗಳೇ, ಎಲ್ಲಾರು ಹಿಂದೂಗಳು. ನಾವು ವೀರಶೈವ ಲಿಂಗಾಯತ ಮಾತ್ರ ಹಿಂದೂಕ್ ಸಂಬಂಧನೇ ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ಯಾರ ಅವರು. ಇಲ್ಲ, ನೀವ್ ಹೇಳ್ರಿ, ನಿಮ್ ಬಗ್ಗೆ ನಾನು ಅದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ. ಪರಿಪೂರ್ಣ ಮಾಹಿತಿ ಆದ್ರೆ ನಮ್ಮ ಪ್ರಕಾರ ವೀರಶೈವ ಲಿಂಗಾಯತ ಅಷ್ಟು ಲಿಂಗಾಯತ ಅಲ್ಲ. ಎಲ್ಲಾ ಸಮಾಜ ಲಿಂಗಾಯತರು ನಮ್ಗೇನ ಬಸವನ ಲಿಂಗಾಯತ ಹೋಗಿದಾನ, ಎಲ್ಲಾರು ನಾವು ಲಿಂಗಾಯತ ಎಲ್ಲ ತಗೊಂಡಿದ್ದೇನಪ್ಪಾ ಅಂದ್ರೆ ಹಿಂದೂ ಮತ್ತು ವೀರಶೈವ ಲಿಂಗಾಯತ ಅನ್ನೋದು ಒಂದೇ ಒಂದು ಭಾಗ, ಎರಡು ವಿಭಾಗ ಅಲ್ಲ, ಒಂದೇ. ಆದ್ರೆ ಜಾತಿ ಕಾಲಮ್ ಅಲ್ಲಿ ಹಿಂದೂ ವೀರಶೈವ ಲಿಂಗಾಯತ ಅಂತ ಬರ್ಸ್ರಿ, ಕೆಳಗಡೆ ಉಪ ಜಾತಿಗಳನ್ನು ಬರ್ಸ್ರಿ ಅಂತ ಹೇಳ್ಯಾರ. ಆ ಹಿಂದೂ ಬೇರೆ, ಇದು ವೀರಶೈವ ಲಿಂಗಾಯತ ಬೇರೆ ಅಂತ ಆತರ ಆಗಿಲ್ಲ. ಸರ್, ಅವ್ರ ಅಜೆಂಡಾ ತಗೊಂಡು ಜಾತಿ ಗಣತಿ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆ ಕುರಿತದ, ಉಳಿದಿದ್ದಲ್ಲ ಅದು. ಎಲ್ಲ ಮಾಧ್ಯಮ